ಕಡಲೆ ಬೀಜ, ತೊಗರಿಬೇಳೆ ಈರುಳ್ಳಿ ಹಾಕ್ತಾ ಇದ್ದೀವಿ. ಕಡಲೆ ಬೀಜ ಫುಲ್ ಫ್ರೈ ಆದ್ಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಬೇಕು ಅಷ್ಟೇ. ಬ್ಯಾಚುಲರ್ಗೆ ಇದು ಬೆಳಿಗ್ಗೆ ಜಲ್ದಿ ಹಾಕ್ಬೋದಲ್ಲ. ಚಿತ್ರಾನ್ನ ಅಲ್ಲ ನೋಡಿ, ನಮ್ಮ ಕಾಚೂರು ಚಿತ್ರಾನ್ನ ಮಾಡ್ತಾವ್ರೆ ಸರ್. ಫುಲ್ ರೋಸ್ಟ್ ಆಗ್ಬೇಕು ಗೈಸ್, ರೋಸ್ಟ್ ಆಗ್ಬೇಕಲ್ಲ, ಗೋಲ್ಡ್ ಕಲರ್ ಆಗೋದು. ಕಡಲೆ ಬೀಜ ಎಲ್ಲ ಈ ಕಲರ್ ಆಗಬೇಕು, ರೋಸ್ಟ್ ಬರುತ್ತೆ. ಇದು ಸ್ವಲ್ಪ ಮೆಣಸಿನ್ಕಾಯಿ ಸುಮ್ಮನೆ ಹಿಂಗೆ ಮಾಡಿ ಮೆಣಸಿನ್ಕಾಯಿನಾ ಅದು ಮಿಕ್ಸ್ ಆಗ್ಬೇಕಲ್ಲ ಸರ್ ಅದು. ಹಾಗಾಗಿ ಈ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಈ ತರ ಮಾಡಿ ತಿಂದು ನೋಡಿ ಗಾಯ್ಸ್, ಟೇಸ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಬೆಳಿಗ್ಗೆ ಅಂಗಡಿಗೆ ಹೋಗ್ಬೇಕು, ಅದಕ್ಕೆ ಪಟ್ಟಣ ತಿಂಡಿ ಮಾಡಿ ನಮ್ಮ ತಮ್ಮವರು ಅರ್ಜೆಂಟ್ ಐತಲ್ಲ. ತಲೆ ಓಡಿಲ್ಲ ಸ್ವಲ್ಪ ಜಾಕಲ್ಲಿ, ತಲೆ ಓಡಿಲ್ಲ ಅಂದ್ರೆ ಸ್ವಲ್ಪ ಹಾಕ. ಇಲ್ಲಿ ಓಹ್ ಸ್ವರ್ಗ ಬಂತ್ರಿ ಇವ್ರಿಗೆ. ಈಗ ತಲೆ ಅಲ್ಲಿ ನೋಡ್ರಿ ಏನು ಮಾಡ್ತಾನೆ ರೀ ಇನ್ನು. ಬೇರೆ ಸರ್ ಅದು ಏನದು ಎಲ್ಲ ಐಟಮ್ ಇಟ್ಕೋಬೇಕು ಇವಾಗಲೇ. ಓಕೆ. ಏನು ಸರ್ ಆಗಿಲ್ಲ? ಇಲ್ಲ ಇನ್ನೂ ಸ್ವಲ್ಪ ರೋಸ್ಟ್ ಆಗಿ ಹಾಗೆ ಆಯ್ತು. ಇವಾಗ ನೋಡಿ ಈರುಳ್ಳಿ ಫುಲ್ ರೋಸ್ಟ್ ಆಗುತ್ತೆ. ಇವಾಗ ಟೊಮೊಟೊ ಹಾಕ್ಬೇಕು. ಚಿತ್ರಾನ್ನ ಟೊಮೊಟೊ ಹಾಕ್ತಾರಾ? ಚಿತ್ರಾನ್ನ ಟೊಮೊಟೊ ಚಿತ್ರಾನ್ನ. ಇದು ಏನಂತಾರೆ, ಅದು ನೆಲ್ಲಿಕಾಯಿ ಚಿತ್ರಾನ್ನ ಅಂತೆಲ್ಲ ಮಾಡ್ತಾರೆ, ಲಿಂಬೆಣ್ಣು ಅದೆಲ್ಲ ಮಾಡ್ತಾರೆ. ನಿಂಬೆಹಣ್ಣು ಹಾಕಿದ್ರೆ ಟೊಮೊಟೊ ಹಾಕ್ತಾರೆ. ಯಾಕೇನಾಯ್ತು? ಹುಳಿ ಹೊಡೆದೋಗ್ಬಿಡುತ್ತಲ್ಲ. ನೋಡಿ ಚೆನ್ನಾಗಿ ತೆಗಿಬೇಕು, ಗೊಜ್ಜಿ ಆಗಬೇಕು, ಇವೆಲ್ಲ ಗೊಜ್ಜಿ ಆಗಬೇಕು. ಒಂದು 5 ನಿಮಿಷ ಮುಚ್ಚಿಡ್ಬೇಕು. ಟೊಮೊಟೊ ಹಾಕಿ ಸ್ವಲ್ಪ 5 ನಿಮಿಷ ಹಿಂಗೆ ಮುಚ್ಚಿಡ್ಬಿಡಿ. ಟೊಮೊಟೊ ಎಲ್ಲ ಗೊಜ್ಜಾಗಿತ್ತು ಅಷ್ಟೇ. ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಉಪ್ಪು,